ವಿಷಯದಲ್ಲಿ ನಾವು ಈಗಾಗಲೇ ಅಧ್ಯಾಯ 1 ಪೀಠಿಕೆ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಕಾಲಾವಧಿಯಲ್ಲಿ ನಾವು ಅಧ್ಯಾಯ 2 ಮಾನವ ವಿಕಸನದ ಕಥೆ ಈ ಒಂದು ಅಧ್ಯಾಯವನ್ನು ಈಗ ನಾವು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಈ ಒಂದು ಮಾನವ ವಿಕಸನದ ಒಂದು ಕಥೆ ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಯಾವ್ಯಾವ ಅಂಶಗಳನ್ನು ಅಭ್ಯಾಸ ಮಾಡ್ತೀವಪ್ಪ ಅಂತಂದ್ರೆ, ಮೊದಲನೇದಾಗಿ ಮಾನವ ಎಂಬ ಪದ, ಮಾನವ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಹ್ಯೂಮನ್ ಅಂತ ಹೇಳಿ ಕರೀತಾರೆ. ಹೀಗೆ ಹ್ಯೂಮನ್ ಎಂಬ ಪದ ಯಾವ ಭಾಷೆಯಿಂದ ಬಳಕೆಗೆ ಬಂತು, ಆ ಒಂದು ಪದದ ಹೋಮೋ ಪದದ ಅರ್ಥ ಏನು, ಹೀಗೆ ಕೆಲವು ವಿಷಯಗಳ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಒಂದು ಅಂಶವನ್ನು ತಿಳ್ಕೊಂಡ್ ಬಳಿಕ ಎರಡನೆಯ ಒಂದು ಅಂಶ ಅಂತಂದ್ರೆ ಭೂಮಿಯ ಉಗಮ, ಅಂದ್ರೆ ಮಾನವ ವಿಕಾಸ ಮತ್ತು ಮಾನವ ಉಗಮ ಮತ್ತು ವಿಕಸನದ ಕಥೆಗಿಂತ ಮುಂಚೆ ಭೂಮಿಯ ಉಗಮ ಮತ್ತು ವಿಕಾಸ ಹೇಗಾಯಿತು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಆಮೇಲೆ ಏನಪ್ಪಾ ಅಂತಂದ್ರೆ ಈ ಒಂದು ಅಧ್ಯಾಯವಾಗಿರ್ತಕ್ಕಂಥ ಈ ಅಧ್ಯಾಯದ ಒಂದು ಶೀರ್ಷಿಕೆ ಮಾನವ ವಿಕಸನದ ಕತೆ, ಅಂದ್ರೆ ನಮ್ಮ ಒಂದು ಕತೆ, ಇಡೀ ಮಾನವ ಕುಲದ ಒಂದು ಕತೆ. ಅದು ಮಾನವ ಹೇಗೆ ವಿಕಾಸ ಹೊಂದಿದ, ಹಲವಾರು ಮಿಲಿಯನ್ ವರ್ಷಗಳ ಹಿಂದೆ ಮಾನವ ಭೂಮಿಯ ಮೇಲೆ ಉಗಮವಾಗಿ ಯಾವ ರೀತಿಯಾಗಿ ವಿಕಾಸ ಹೊಂದಿದ ಎಂಬುದನ್ನ ಈ ಒಂದು ಪಾಠದಲ್ಲಿ ನಾವು ಕಲಿತಾ ಹೋಗ್ತೀವಿ. ಹೀಗೆ ಮಾನವ ವಿಕಸನದ ಕಥೆಯಲ್ಲಿ ಮೊದಲನೆಯ ಒಂದು ಪಾಯಿಂಟ್ ಭೂಮಿಯ ಉಗಮ ಮತ್ತು ವಿಕಸನದ ಕಥೆ, ಮತ್ತು ಅದಾದ ನಂತರ ಭೂಮಿಯ ಮೇಲೆ ಜೀವಿಯ ಉಗಮ ಮತ್ತು ವಿಕಸನದ ಒಂದು ಅಂಶವನ್ನ ತಿಳ್ಕೊತೀವಿ. ಅದಾದ ನಂತರ ಮಾನವನ ಉಗಮ ಮತ್ತು ವಿಕಸನದ ಒಂದು ಕಥೆಯನ್ನ, ವಿಕಾಸದ ಒಂದು ಹಂತಗಳನ್ನ ತಿಳ್ಕೊತ ಹೋಗ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರ ಮಾನವನ ವಿಕಸನದ ಪ್ರಮುಖ ಅಂಶಗಳು ಬರ್ತಾವ, ಅವುಗಳ ಬಗ್ಗೆನೂ ಕೂಡ ನಾವು ಡಿಟೇಲ್ ಆಗಿ ಅಭ್ಯಾಸ ಮಾಡ್ತೀವಿ. ಅದೇ ರೀತಿಯಾಗಿ ಮಾನವ ಉಗಮ ಅಂದ್ರೆ ಇಂದಿನ ಒಂದು ಮಾನವ ಪ್ರಜಾತಿ ಉಗಮ ಆಗ್ಲಿಕ್ಕೆ 2 ಸಿದ್ಧಾಂತಗಳನ್ನು ಹೇಳ್ಕೊಟ್ಟಾರ. ಇಂದಿನ ಮಾನವ ಪ್ರಜಾತಿ ಪ್ರಸ್ತುತ ಆಧುನಿಕ ಮಾನವ ಪ್ರಜಾತಿ ಉಗಮ ಆಗ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಎಲ್ಲಿ ಉಗಮ ಆಯಿತು ಈ ಮಾನವ ಪ್ರಜಾತಿ ಎಂಬುದನ್ನ 2 ಸಿದ್ಧಾಂತಗಳ ಪ್ರಕಾರ ಸಿದ್ಧಾಂತಗಳದಾವ, ಅವುಗಳನ್ನು ಕೂಡ ನಾವು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀವಿ. ಹೀಗೆ ವಿದ್ಯಾರ್ಥಿಗಳೇ, ಈ ಒಂದು ಕಾಲಾವಧಿಯಲ್ಲಿ ನಾವು ಏನಪ್ಪಾ ಅಂತಂದ್ರ ಮಾನವ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಹ್ಯೂಮನ್ ಅಂತ ಕರೀತಾರೆ. ಹ್ಯೂಮನ್ ಅಂದ್ರ ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎಂಬ ಪದದಿಂದ ಹ್ಯೂಮನ್ ಅಂತ ಹೇಳಿ ಪದ ಏನಾಗಿದೆ ಉತ್ಪತ್ತಿ ಆಗಿದೆ. ಹೀಗೆ ಹ್ಯೂಮನಸ್ ಎಂಬ ಪದವು ಯಾವ ಪದದಿಂದ ಬಂದಿದೆಪ್ಪ ಅಂತಂದ್ರ ಹೋಮೋ ಎಂಬ ಪದದಿಂದ, ಲ್ಯಾಟಿನ್ ಭಾಷೆಯ ಹೋಮೋ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಹೋಮೋ ಅಂತಂದ್ರ ಮಾನವ ಅಥವಾ ಮನುಷ್ಯ ಎಂಬ ಅರ್ಥವನ್ನ ನೀಡ್ತಕ್ಕಂಥದ್ದು. ಹೀಗೆ ಮಾನವ ಎಂಬ ಪದ ಇಲ್ಲಿ ಹ್ಯೂಮನಸ್ ಎಂಬ ಪದದಿಂದ, ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎಂಬ ಪದದಿಂದ ಏನಾಗಿದೆ ಉತ್ಪತ್ತಿಯಾಗಿದೆ. ಹ್ಯೂಮನಸ್ ಎಂಬ ಪದವು ಹೋಮೋ ಪದದ ಏನಾಗಿದೆ ಅಡ್ಜೆಕ್ಟಿವ್ ಫಾರ್ಮ್ ಆಗಿದೆ, ಅಂದ್ರೆ ಗುಣವಾಚಕ ಶಬ್ದವಾಗಿದೆ. ಹೀಗೆ ಹೋಮೋ ಎಂಬ ಪದದಿಂದ ಹ್ಯೂಮನಸ್ ಎಂಬ ಪದ ಬಂತು. ಈ ಒಂದು ಅಡ್ಜೆಕ್ಟಿವ್ ಫಾರ್ಮ್ ನಿಂದ ಹ್ಯೂಮನ್ ಅಂತ ಹೇಳಿ ಪದ ಏನಾಗಿದೆ ಉತ್ಪತ್ತಿ ಆಗಿದೆ. ಹೀಗೆ ಮಾನವ ವಿಕಸನದ ಕಥೆಯಲ್ಲಿ ಮೊಟ್ಟ ಮೊದಲಿಗೆ ನಾವು ಮಾನವ ಅಥವಾ ಹ್ಯೂಮನ್ ಎಂಬ ಪದ ಹೇಗೆ ಯಾವ ಭಾಷೆಯಿಂದ ಉತ್ಪತ್ತಿ ಆಯಿತು ಅಂತಂದ್ರೆ ಲ್ಯಾಟಿನ್ ಭಾಷೆಯ ಹೋಮೋ ಪದದ ಒಂದು ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಪದ ಹ್ಯೂಮನ್ ಅಂತ ಹೇಳಿ. ಇನ್ನ ಈ ಒಂದು ಮಾನವನ ವಿಕಸನದ ಒಂದು ಪ್ರೊಸೆಸ್ ಏನದಲ್ಲ, ಪ್ರಕ್ರಿಯೆ ಏನದಲ್ಲ, ಅದು ಅತ್ಯಂತ ದೀರ್ಘಾವಧಿ ಮತ್ತು ನಿಧಾನ ಮತ್ತು ಅನುಕ್ರಮವಾಗಿರ್ತಕ್ಕಂತಹ
ಯಾವುದು ಮಾನವನ ವಿಕಸನದ ಒಂದು ಅವಧಿ ಏನದಲ್ಲ ಇದು ಚಿಕ್ಕದಾಗಿದೆ. ಮಾನವನ ವಿಕಸನದ ಒಂದು ಮಾನವನ ಉಗಮ ಮತ್ತು ವಿಕಾಸದ ಒಂದು ಅವಧಿ, ಭೂಮಿಯ ಉಗಮ ಮತ್ತು ಅದರ ಮೇಲೆ ಜೀವಿಯ ಉಗಮ ಮತ್ತು ವಿಕಾಸದ ಒಂದು ಏನ್ ಪ್ರಕ್ರಿಯೆ ಅದಲ್ಲ ಆ ಪ್ರಕ್ರಿಯೆಗೆ ಇದನ್ನ ಹೋಲಿಸಿದ್ರೆ ಈ ಒಂದು ಪ್ರಕ್ರಿಯೆಯನ್ನ ಹೋಲಿಸಿದ್ರೆ ಅದು ಚಿಕ್ಕದಾದಂತಹ ಒಂದು ಅವಧಿ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಹೀಗೆ ದೀರ್ಘಾವಧಿಯವರೆಗೆ ನಿಧಾನವಾಗಿ ಅನುಕ್ರಮಗತಿಯಲ್ಲಿ ಅದು ನಡೆದಿರ್ತಕ್ಕಂಥ ಒಂದು ಪ್ರಕ್ರಿಯೆ ಹಲವಾರು ಮಿಲಿಯನ್ ವರ್ಷಗಳ ನಂತರ ಮಾನವ ಏನಾದ ವಿಕಾಸ ಹೊಂದಿದ. ಒಮ್ಮೆಲೆ ಮಂಗನಿಂದ ಮಾನವ ಏನಾಗಿಲ್ಲ ಅಂತಂದ್ರ ವಿಕಾಸ ಹೊಂದಿರುವುದನ್ನು ನಾವು ನೋಡಂಗಿಲ್ಲ. ಹಲವಾರು ಬಿಲಿಯನ್ ವರ್ಷಗಳ ನಂತರ ಅದೇನಾಯಿತು ಅಂತಂದ್ರ ಮಾನವ ವಿಕಾಸ ಹೊಂದಿದ. ಹೀಗೆ ಮಾನವನ ಒಂದು ವಿಕಾಸದ ಈ ಒಂದು ಹಂತ ಏನದಲ್ಲ ಇಲ್ಲಿ ಈ ಒಂದು ಹಂತದ ಬಗ್ಗೆ ನಾವು ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಡಿಟೇಲ್ ಆಗಿ ಏನ್ ಮಾಡ್ತೀವಿ ತಿಳ್ಕೊತಾ ಹೋಗ್ತೀವಿ. ಅದೇ ರೀತಿಯಾಗಿ ಭೂಮಿಯ ಮೇಲೆ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಹೋಲಿಸಿದ್ರೆ ಈ ಒಂದು ಕಥೆ ಏನಾಗಿದೆ ಚಿಕ್ಕದಾಗಿ ಪರಿಣಮಿಸಿದೆ. ಇನ್ನು ಭೂಮಿಯ ಉಗಮ ಮತ್ತು ವಿಕಸನದ ಕಥೆ. ಭೂಮಿಯ ಉಗಮ ಮತ್ತು ವಿಕಸನ ಇಲ್ಲಿ ಭೂಮಿಯ ಉಗಮ ಮತ್ತು ವಿಕಸನದ ಒಂದು ಹಂತದಲ್ಲಿ ಮೊಟ್ಟ ಮೊದಲಿಗೆ ಭೂಮಿ ಯಾವಾಗ ಉಗಮ ಆಯಿತು ಅನ್ನೋದನ್ನ ಇಲ್ಲಿಯವರೆಗೆ ಏನಪ್ಪಾ ಅಂತಂದ್ರ ನಿರ್ಣಾಯಕವಾಗಿ ಖಚಿತವಾಗಿ ನಿರ್ದಿಷ್ಟವಾಗಿ ಸರಿಯಾಗಿ ಯಾವ ವಿಜ್ಞಾನಿಯಿಂದಲೂ ಹೇಳಲಿಕ್ಕೆ ಏನಾಗಿಲ್ಲ ಸಾಧ್ಯವಾಗಿಲ್ಲ. ಹೀಗೆ ಭೂಮಿ ಯಾವಾಗ ಹುಟ್ಟಿತು, ಯಾವಾಗ ಭೂಮಿ ಹುಟ್ಟಿತು, ಅದರ ಮೇಲೆ ಜೀವಿಗಳ ಉಗಮ ಯಾವಾಗ ಆಯಿತು ಅನ್ನೋದನ್ನ ಖಡಾಖಂಡಿತವಾಗಿ ಖಚಿತವಾಗಿ ಹೇಳಲಿಕ್ಕೆ ಏನಾಗಿಲ್ಲ ಸಾಧ್ಯವಾಗಿಲ್ಲ. ಬದಲಾಗಿ ಭೂಮಿ ಇವಾಗನೇ ಹುಟ್ಟಿತು ಅಂತ ಹೇಳಿ ಅದನ್ನ ಒಂದು ರಹಸ್ಯವನ್ನ ಭೂಮಿಯ ಉಗಮದ ಒಂದು ರಹಸ್ಯವನ್ನ ಭೇದಿಸುವಂತಹ ಕೆಲವು ಸಿದ್ಧಾಂತಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಸೈಂಟಿಸ್ಟ್ಗಳು ಮತ್ತು ಒಂದು ಧರ್ಮಶಾಸ್ತ್ರಗಳು ತತ್ವಶಾಸ್ತ್ರಗಳು ಏನಾಗ್ಯಪ್ಪ ಅಂತಂದ್ರೆ ಆ ಒಂದು ಮೂಲಾಧಾರಗಳ ಮುಖಾಂತರ ಇಲ್ಲಿ ಏನಾಗ್ಯದ ಭೂಮಿಯ ಉಗಮದ ಬಗ್ಗೆ ಏನ್ ಮಾಡ್ಯಾರ ಒಂದು ಮಾಹಿತಿಯನ್ನ ಕೊಟ್ಟಾರ. ಹೀಗಾಗಿ ಭೂಮಿಯ ಉಗಮ ಮತ್ತು ವಿಕಸನದಲ್ಲಿ ಭೂಮಿಯ ಉಗಮ ಒಂದು ಸಿದ್ಧಾಂತಗಳು ಬರ್ತಾವ, 3 ಸಿದ್ಧಾಂತಗಳು ಬರ್ತಾವ. ಯಾವ ಅಂತಂದ್ರ ಧಾರ್ಮಿಕ ಸಿದ್ಧಾಂತ, ಎರಡನೆಯದು ವೈಜ್ಞಾನಿಕ ಸಿದ್ಧಾಂತ, ಮೂರನೆಯದು ತತ್ವಶಾಸ್ತ್ರ ಅಥವಾ ತಾತ್ವಿಕ ಸಿದ್ಧಾಂತ ಅಂತ ಹೇಳಿ 3 ಪ್ರಕಾರದ ಸಿದ್ಧಾಂತಗಳನ್ನ ಇಲ್ಲಿ ಭೂಮಿಯ ಉಗಮದ ರಹಸ್ಯವನ್ನ ಭೇದಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂತಹ 3 ಸಿದ್ಧಾಂತಗಳು ಯಾವುವು ಅಂತಂದ್ರೆ ಈ 3ಗಳು. ಅದರಲ್ಲಿ ಹೆಚ್ಚಾಗಿ ನಂಬಿರ್ತಕ್ಕಂತಹ ಜನಪ್ರಿಯವಾಗಿರ್ತಕ್ಕಂತಹ ಮಹತ್ವದ ಒಂದು ಸಿದ್ಧಾಂತ ಯಾವುದನ್ನ ನಾವು ಹೆಚ್ಚು ಜನರು ನಂಬಿರ್ತಕ್ಕಂಥ ಒಂದು ಸಿದ್ಧಾಂತ ಅಂತಂದ್ರ ಈ ವೈಜ್ಞಾನಿಕ ಸಿದ್ಧಾಂತ. ಹೀಗೆ ವೈಜ್ಞಾನಿಕ ಸಿದ್ಧಾಂತದಲ್ಲಿ ಮತ್ತೆ ಮೂರು ಏನಪ್ಪಾ ಅಂತಂದ್ರ ಸಿದ್ಧಾಂತಗಳು ಬರ್ತಾವು. ಯಾವ್ಯಾವು ಅಂತಂದ್ರ ಸ್ಥಿರ ಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ. ಸ್ಥಿರ ಭೂಮಿ ಸಿದ್ಧಾಂತ ಇಡೀ ವಿಶ್ವದಲ್ಲಿ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು, ಆಕಾಶ ಕಾಯಗಳು, ಧೂಮಕೇತು, ಉಲ್ಕೆ ಹೀಗೆ ಹಲವಾರು ಇವೆಲ್ಲ ಏನಪ್ಪಾ ಅಂತಂದ್ರೆ ಆಕಾಶ ಕಾಯಗಳು ನಿರಂತರವಾಗಿ ಏನಾಗ್ತಾ ಇರ್ತಾವ ಅಂತಂದ್ರ ಉಗಮ ಆಗ್ತಾ ಇರ್ತಾವ. ಅಲ್ಲಲ್ಲೇ ಖಾಲಿ ಇರ್ತಕ್ಕಂತಹ ಸ್ಥಳಗಳನ್ನ ತುಂಬತಾನೆ ಇರ್ತಾವ. ಹೀಗಾಗಿ ಈ ಒಂದು ಸಿದ್ಧಾಂತ ಏನಾಗ್ತದ ಅಂತಂದ್ರ ಇಡೀ ವಿಶ್ವದಲ್ಲಿ ಹಲವಾರು ನಕ್ಷತ್ರಗಳು, ನಕ್ಷತ್ರ ಪುಂಜಗಳು, ಆಕಾಶ ಕಾಯಗಳು, ಆಕಾಶ ಗಂಗೆಗಳು, ಹಲವಾರು ಆಕಾಶ ಗಂಗೆಗಳು ಅದಾವ, ಮಿಲ್ಕಿ ವೇ ಅಂತ ಹೇಳಿ ಕರೀತಾರ. ಹೀಗೆ ಇವೆಲ್ಲವುಗಳು ಏನಾಗ್ತಾ ಇರ್ತಾವ ನಿರಂತರವಾಗಿ ಹುಟ್ಟತಾನೆ ಇರ್ತಾವ. ಅಲ್ಲಲ್ಲೇ ಖಾಲಿ ಇರ್ತಕ್ಕಂತಹ ಸ್ಥಳಗಳನ್ನ ತುಂಬತಾನೆ ಇರ್ತಾವ, ಆವರಿಸಲ್ಪಡ್ತಾನೆ ಇರ್ತಾವ ಎಂಬುದನ್ನ ಈ ಒಂದು ಸಿದ್ಧಾಂತ ಏನ್ ಮಾಡ್ತದ ಭೂಮಿಯ ಉಗಮಕ್ಕೆ ಇರ್ತಕ್ಕಂಥ ಒಂದು ಸಿದ್ಧಾಂತ. ಇಲ್ಲಿ 3 ಸೈಂಟಿಸ್ಟ್ಗಳು, ಬ್ರಿಟಿಷ್ ಸೈಂಟಿಸ್ಟ್ಗಳು ಬರ್ತಾರೆ. ಯಾರ್ಯಾರು ಅಂತಂದ್ರ ಹರ್ಮನ್ ಬಾಂಡಿ, ಥಾಮಸ್ ಬೋಲ್ಟ್, ಸರ್ ಫ್ರೆಡ್ ಹೊಯ್ಲೆ ಅಂತ ಹೇಳಿ 3 ಬ್ರಿಟಿಷ್ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಬರ್ತಾರ. 1948ರಲ್ಲಿ ಇವರು ಭೂಮಿಯ ಉಗಮದ ಒಂದು ಸಿದ್ಧಾಂತದ ಪ್ರಕಾರ ಈ ರೀತಿಯಾದಂತಹ ಒಂದು ಸಿದ್ಧಾಂತವನ್ನ ಏನ್ ಮಾಡಿದ್ರು ಅಂತಂದ್ರ ಕೊಟ್ರು. ಹೀಗಾಗಿ ಭೂಮಿಯು ಯಾವಾಗಲೂ ಏನಪ್ಪಾ ಅಂತಂದ್ರೆ ಈ ರೀತಿಯಾದಂತಹ ಖಾಲಿ ಇರುವಂತಹ ಸ್ಥಳಗಳನ್ನ ಇವುಗಳು ಯಾವಾಗಲೂ ಆಕಾಶ ಅಂದ್ರೆ ಭೂಮಿ ಹಿಗ್ತಾನೆ ಇರ್ತದ ಅನ್ನೋದನ್ನ ಪ್ರೂಫ್ ಮಾಡಿ ತೋರಿಸಿದ್ರು ಕೆಲವೊಂದು ಈ ಒಂದು ಸಿದ್ಧಾಂತದ ಪ್ರಕಾರ. ಇನ್ನ ಎರಡನೆಯ ಸಿದ್ಧಾಂತ ಏನ್ ಹೇಳ್ತದಪ್ಪ ಅಂತಂದ್ರೆ ಮಿಡಿತ ಸಿದ್ಧಾಂತ, ದ ಪಲ್ಸೇಟಿಂಗ್ ಥಿಯರಿ. ಮಿಡಿತ ಸಿದ್ಧಾಂತ ಅಂತಂದ್ರ ಇದನ್ನ ನಾಡಿಯ ಬಡಿತಕ್ಕೆ ಹೋಲಿಸಿದ್ದಾರೆ.
ನಾಡಿಯ ಬಡಿತ ಅಥವಾ ಪಲ್ಸ್ ಹೇಗೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತದ, ಆ ರೀತಿಯಾಗಿ ಭೂಮಿಯು ಸದಾ ಏನಾಗ್ತಾ ಇರ್ತದ, ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಏನಾಗಿರ್ತದ, ತೊಡಗಿರ್ತದ. ಹೇಗೆ ಪಲ್ಸ್ಗಳು ನಾಡಿ ಮಿಡಿತ ಹೇಗೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಒಂದು ಪ್ರಕ್ರಿಯೆ ನಡೆದಿರ್ತದ, ಹಾಗೆ ಆ ಒಂದು ಪ್ರಕ್ರಿಯೆಗೆ ಇದನ್ನು ಹೋಲಿಸಿ ಮಿಡಿತ ಸಿದ್ಧಾಂತದ ಒಂದು ವಿಜ್ಞಾನಿಗಳು ಏನ್ ಮಾಡಿದ್ರು, ಈ ರೀತಿಯಾಗಿ ಜಗತ್ತು ವಿಶ್ವ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯಲ್ಲಿ ನಿರಂತರವಾಗಿ ತೊಡಗಿರ್ತದ, ಅದು ಯಾವಾಗಲೂ ನಿರಂತರವಾಗಿ ಹಿಗ್ತಾನೆ ಇರ್ತದ ಮತ್ತು ಕುಗ್ತಾನೆ ಇರ್ತದ ಅನ್ನೋದನ್ನ ತಿಳಿಸಿಕೊಟ್ರು. ಅದೇ ರೀತಿಯಾಗಿ ಹೆಚ್ಚು ನಂಬಲಾರ್ಹವಾಗಿರ್ತಕ್ಕಂಥ ಒಂದು ಸಿದ್ಧಾಂತ ಅದುವೇ ಯಾವುದು ಅಂತಂದ್ರ ಮಹಾಸ್ಫೋಟ ಸಿದ್ಧಾಂತ, ದ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಕರೀತಾರ. ಈ ಒಂದು ಸಿದ್ಧಾಂತ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂತಹ, ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಹೆಚ್ಚು ನಂಬಲಾರ್ಹವಾಗಿರ್ತಕ್ಕಂತಹ ಒಂದು ಸಿದ್ಧಾಂತ ಯಾವುದು ಅಂತಂದ್ರ ಮಹಾಸ್ಫೋಟ ಸಿದ್ಧಾಂತ. ಈ ಮಹಾಸ್ಫೋಟ ಸಿದ್ಧಾಂತ ಏನ್ ಹೇಳ್ತದಪ್ಪ ಅಂತಂದ್ರೆ, ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಎಲ್ಲಾ ಭೌತ ವಸ್ತುಗಳು ಒಂದೇ ಸ್ಥಳದಲ್ಲಿ ಏನಾಗಿತ್ತು ಅಂತಂದ್ರ ಇದ್ದು. ಮೊದಲು ಭೂಮಿ ಹೆಂಗ್ ಹುಟ್ಟಿತು ಅನ್ನೋದಕ್ಕೆ, ಭೂಮಿ ಹೇಗೆ ಉಗಮ ಆಯಿತು ಅನ್ನೋದಕ್ಕೆ ಈ ಮಹಾಸ್ಫೋಟ ಸಿದ್ಧಾಂತವನ್ನ ತಿಳಿಸಿಕೊಟ್ಟಿರ್ತಕ್ಕಂಥ ಈ ಸಿದ್ಧಾಂತ ಏನ್ ಹೇಳ್ತದ ಅಂತಂದ್ರ, ಮೊದಲು ಭೂಮಿ ಏನಿತ್ತು, ಒಂದು ಗುಂಡ ಗೋಲಾಕಾರವಾಗಿ ಉರಿಯುವ ಒಂದು ಬೆಂಕಿಯ ಉಂಡೆ ಇತ್ತು, ಧಗಧಗಿಸುವ ಉರಿಯುವಂತಹ ಒಂದು ಕರಗಿದ ಗೋಳವಾಗಿತ್ತು. ಅಂತಹ ಎಲ್ಲ ಒಂದು ಭೌತ ವಸ್ತುಗಳು ಅಂದ್ರ ಎಲ್ಲಾ ಭೌತ ವಸ್ತುಗಳು ಮೊದಲು ಏನಾಗಿದ್ದು ಅಂತಂದ್ರ ಒಂದು ಬೆಂಕಿಯ ಉಂಡೆಯ ರೂಪದಲ್ಲಿ ಏನ್ ಮಾಡಿದ್ದು ಅಂತಂದ್ರ ಒಂದು ಸ್ಥಳದಲ್ಲಿ ಇತ್ತು. ಅದು ಏನಾಯ್ತು ಅಂತಂದ್ರೆ ಒಂದು ಮಹಾಸ್ಫೋಟ ಸಂಭವಿಸಿ, ಆ ಒಂದು ಮಹಾಸ್ಫೋಟದಿಂದಾಗಿ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಭೌತ ವಸ್ತುಗಳು ದಿಕ್ಕಾಪಾಲಾಗಿ ಏನಾದ್ರು ಅಂತಂದ್ರೆ ಚದುರಿ ಸಿಡಿದು ಹೋಗ್ಬಿಟ್ಟು. ಹೀಗಾಗಿ ಇಂತಹ ಒಂದು ಅನೇಕ ಅದರಲ್ಲಿರ್ತಕ್ಕಂಥ ಎಲ್ಲಾ ಮೂಲ ಭೌತ ವಸ್ತುಗಳು ಏನಾದಪ್ಪ ಅಂತಂದ್ರ ಚದುರಿ ಅನೇಕ ಆಕಾಶ ಗಂಗೆಗಳು ಮತ್ತು ಗಂಗೆಗಳನ್ನು ಏನ್ ಮಾಡ್ತು ಅಂತಂದ್ರ ಸೃಷ್ಟಿ ಮಾಡಿತು. ಹೀಗಾಗಿ ಭೂಮಿಯು ಇಲ್ಲೇನಾಯ್ತು ಅಂತಂದ್ರ ಹಲವಾರು ಆಕಾಶ ಗಂಗೆ ಅಂದ್ರ ಭೂಮಿ ಅನ್ನೋದು ಆಕಾಶ ಗಂಗೆಯಲ್ಲಿ ಒಂದು ಏನು ಅಂತಂದ್ರ ಒಂದು ಸಣ್ಣ ವಸ್ತು ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಆಕಾಶ ಗಂಗೆ ಅಂತಂದ್ರೆ ಮಿಲ್ಕಿ ವೇ. ಹೀಗೆ ಆಕಾಶ ಗಂಗೆಯಲ್ಲಿ ಭೂಮಿ ಅನ್ನುವುದು ಒಂದು ಸಣ್ಣ ವಸ್ತು. ಈ ರೀತಿಯಾಗಿ ಯಾವ ಸಿದ್ಧಾಂತ ಹೇಳದಪ್ಪ ಅಂತಂದ್ರ ಮಹಾಸ್ಫೋಟ ಸಿದ್ಧಾಂತ. ಮಹಾಸ್ಫೋಟ ಸಿದ್ಧಾಂತ ಅಂದ್ರೆ ಭೌತ ವಸ್ತುಗಳು ಒಂದೇ ಸ್ಥಳದಲ್ಲಿ ಆವರಿಸಲ್ಪಟ್ಟಿದ್ದು, ಒಂದೇ ಸ್ಥಳದಲ್ಲಿ ಇದ್ದು ಒಂದು ಮಹಾಸ್ಫೋಟದಿಂದಾಗಿ ಅದರಲ್ಲಿರ್ತಕ್ಕಂತಹ ಎಲ್ಲ ಭೌತ ವಸ್ತುಗಳು ಏನಾದಪ್ಪ ಅಂತಂದ್ರೆ ಹಲವಾರು ಆಕಾಶ ಗಂಗೆಗಳಾಗಿ ಪರಿಣಮಿಸಿತು. ಆ ಆಕಾಶ ಗಂಗೆಯಲ್ಲಿ ನಮ್ಮ ಭೂಮಿ ಏನದಪ್ಪ ಅಂತಂದ್ರ ಒಂದು ಸಣ್ಣ ವಸ್ತು ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಹೀಗೆ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ಬೋದು ನಾವು. ದಿನನಿತ್ಯದ ಒಂದು ಉದಾಹರಣೆ ಅಂತಂದ್ರ ಬಲೂನ್ ಅನ್ನ ತೆಗೆದುಕೊಂಡು ಆ ಬಲೂನ್ ನಲ್ಲಿ ಹಲವಾರು ಒಂದು ಅಂದ್ರ ನಮಗೆ ಆಘಾತವಾಗಿರ್ತಕ್ಕಂಥ ವಸ್ತುಗಳನ್ನ ಹಾಕಲಾದ್ರೆ ಅಲ್ಲಿ ಒಂದು ಕಾಗದದ ಚೂರಾಗಿರ್ಬೋದು ಅಥವಾ ಯಾವ್ದಾದ್ರು ವಸ್ತುಗಳನ್ನ ಅದರೊಳಗೆ ಹಾಕಿ ಅದರಲ್ಲಿ ನಾವು ಹವೆಯನ್ನ ತುಂಬಿ ನಂತರ ಹವೆಯನ್ನು ತುಂಬತಾ ಹೋಗಿ ಮುಂದದು ಏನಾಗ್ತದಪ್ಪ ಅಂತಂದ್ರ ಕ್ರಮೇಣವಾಗಿ ಸ್ಫೋಟಗೊಳ್ತದೆ. ಸ್ಫೋಟಗೊಂಡಾಗ ಅದರಲ್ಲಿರ್ತಕ್ಕಂತಹ ವಸ್ತುಗಳು ಏನಾಗ್ತಾವ, ಚದುರಿ ಚೆಲ್ಲಾಪಿಲ್ಲಿಯಾಗಿ ಆವರಿಸಲ್ಪಡ್ತಾವ, ಸಿಡಿದು ಹೋಗ್ತಾವ. ಹೀಗಾಗಿ ಆ ಒಂದು ಪ್ರೊಸೆಸ್ ಅನ್ನ ಈ ಒಂದು ಬಲೂನಿನ ಒಂದು ಪ್ರೊಸೆಸ್ಗೆ ಭೂಮಿಯ ಉಗಮದ ಹೇಗಾಯಿತು ಅನ್ನೋದು ಒಂದು ಸಿದ್ಧಾಂತಕ್ಕೆ ಈ ಒಂದು ಉದಾಹರಣೆಯನ್ನ ನಾವು ಇಲ್ಲಿ ನೀಡಬಹುದು. ಈ ಒಂದು ಉದಾಹರಣೆ ಮುಖಾಂತರ ನಾವು ಮಹಾಸ್ಫೋಟ ಯಾವ ರೀತಿ ಆಯಿತು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ಸಿದ್ಧಾಂತ ತಿಳಿಸ್ತದೆ. ಯಾವುದು ಮಹಾಸ್ಫೋಟ ಸಿದ್ಧಾಂತ. ಇನ್ನ ಮಹಾಸ್ಫೋಟ ಸಿದ್ಧಾಂತ ಈ ರೀತಿಯಾಗಿ 3 ಸಿದ್ಧಾಂತಗಳು ನಾವು ಎದರಲ್ಲಿ ಅಭ್ಯಾಸ ಮಾಡ್ತೀವಿ, ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ. ಇನ್ನ ಮಹಾಸ್ಫೋಟ ಸಿದ್ಧಾಂತ ಆಯ್ತು ಭೂಮಿಯ ಉಗಮ ಮತ್ತು ವಿಕಸನ. ಭೂಮಿಯ ಉಗಮ ಆಯ್ತು. ಯಾವಾಗ ಆಯ್ತಪ್ಪ ಭೂಮಿಯ ಉಗಮ ಅಂತಂದ್ರ ಸರಿಸುಮಾರಾಗಿ ಖಚಿತವಾಗಿ ನಿರ್ಣಾಯಕವಾಗಿ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಸರಿಸುಮಾರವಾಗಿ ಭೂಮಿ ಯಾವಾಗ ಹುಟ್ಟಿತು ಅನ್ನುವಂತ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥ ಒಂದು ವಿಷಯ. ಹೀಗಾಗಿ ಭೂಮಿ ಯಾವಾಗ ಹುಟ್ಟಿತು ಅಂತಂದ್ರೆ ಸರಿಸುಮಾರು 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿ ಉಗಮ ಆಯ್ತು. ಆಗ ಭೂಮಿ ಉಗಮ ಆಯ್ತು. ಯಾವ ರೀತಿ ಇತ್ತಪ್ಪ ಭೂಮಿ ಅಂತಂದ್ರೆ ಈಗಾಗಲೇ ನಾವು ತಿಳ್ಕೊಂಡೆವು. ಯಾವ ಸಿದ್ಧಾಂತದ ಪ್ರಕಾರ, ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಭೂಮಿಯು ಒಂದು ಬೆಂಕಿಯ ಉಂಡೆಯಂತೆ ಕರಗಿದ ಒಂದು ಗೋಳವಾಗಿತ್ತು. ಅದು ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇತ್ತು ಉಗಮವಾದಾಗ ಅಂತಂದ್ರ ಬೆಂಕಿಯ ಉಂಡೆಯಂತೆ ಕರಗಿದ ಒಂದು ಗೋಳ ಹೇಗಿತ್ತಂದ್ರ ಧಗಧಗನೆ ಉರಿಯುವಂತ ಬೆಂಕಿಯ ಕರಗಿದ ಒಂದು ಉಂಡೆಯ ಆಕಾರದಲ್ಲಿ ಯಾವುದಿತ್ತು ಅಂತಂದ್ರ ನಮ್ಮ ಭೂಮಿ. ಹೀಗೆ ಭೂಮಿ 4.5 ಬಿಲಿಯನ್
ಹೆಚ್ಚಾಗಿ ನಾವು ಕಲಿತಾ ಹೋಗ್ತೀವಿ. ಬಿಲಿಯನ್ ಅಂತಂದ್ರೆ ಇಲ್ಲಿ ಒಂದರ ಮುಂದೆ 9 ಪೂಜೆಗಳು ಬರ್ತಾವೆ. ಒಂದರ ಮುಂದೆ 9 ಪೂಜೆಗಳು ಅಂದ್ರೆ ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ಹೀಗೆ 100 ಕೋಟಿ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೇಕಾಗುತ್ತೆ. 100 ಕೋಟಿ ಅಂದ್ರೆ 1 ಬಿಲಿಯನ್ ಅಂತಂದ್ರ 100 ಕೋಟಿ ಅಂತ ಹೇಳಬೇಕು. ಅದೇ ರೀತಿಯಾಗಿ ಮಿಲಿಯನ್ ಅಂತಂದ್ರ ಇಲ್ಲಿ ಒಂದರ ಮುಂದೆ 6 ಪೂಜೆಗಳು ಬರ್ತಾವೆ. ಒಂದರ ಮುಂದೆ 6 ಪೂಜೆ ಅಂತಂದ್ರ ಇದು 1 ಮಿಲಿಯನ್ ಅಂತ ಹೇಳಿ. 10 ಲಕ್ಷ ಅಂತಂದ್ರ 1 ಮಿಲಿಯನ್. 10 ಲಕ್ಷ ಅಂತಂದ್ರ ಎಷ್ಟು? 1 ಮಿಲಿಯನ್ ಅಂತ ಹೇಳಿ ಹೇಳಾಗ್ತದೆ. ಹೀಗೆ ಮಿಲಿಯನ್ ಮತ್ತು ಬಿಲಿಯನ್ಗಳಿಂದ ನಾವು ಪರಿಕಲ್ಪನೆಯಿಂದ ತಿಳ್ಕೊಂಡಿದ್ದೆ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಿಲಿಯನ್ ಮತ್ತು ಬಿಲಿಯನ್ಗಳ ಒಂದು ಅಂದಾಜು ನಮಗೆ ಹತ್ತದ. ಹೀಗೆ ಭೂಮಿಯ ಉಗಮ ಯಾವಾಗಾಯಿತು? 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿಯ ಉಗಮ ಆಯಿತು. ಅದೇ ರೀತಿಯಾಗಿ ಭೂಮಿ ಉಗಮ ಆದಾಗಿನ ಒಂದು ಪರಿಸ್ಥಿತಿ, ಅದರ ಒಂದು ತಾಪಮಾನ ಹೇಗಿತ್ತು ಅಂತಂದ್ರೆ ಅತಿಯಾದಂತಹ ಕರಗಿದ ಬಂಡೆಯ ಉರಿಯುವ ಒಂದು ಗೋಳದಿಂದ ಅತ್ಯಂತ ಹೆಚ್ಚಿನ ಒಂದು ತಾಪಮಾನದಿಂದ ಯಾವುದು ಕೂಡಿತ್ತು ಅಂತಂದ್ರೆ ಭೂಮಿ ಕೂಡಿತ್ತು. ಅದು ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು. ಪದೇ ಪದೇ ಆ ಭೂಮಿಯ ಮೇಲೆ, ನಮ್ಮ ಒಂದು ಭೂಮಿಯ ಮೇಲೆ ಧೂಮಕೇತುಗಳು, ಉಲ್ಕೆಗಳು ಬಂದು ಏನ್ ಮಾಡ್ತಾ ಇದ್ದು? ಆಕಾಶಕಾಯಗಳು ಬಂದು ಅಪ್ಪಳಿಸ್ತಾ ಇತ್ತು. ಇಂತಹ ಒಂದು ಕರಗಿದ ಬಂಡೆಯ ಉಂಡೆಯ ಒಂದು ಗೋಲವಾಗಿರ್ತಕ್ಕಂಥ ಭೂಮಿಯ ಮೇಲೆ ಹಲವಾರು ಧೂಮಕೇತುಗಳು ಮತ್ತು ಆಕಾಶಕಾಯಗಳು ಬಂದು, ಬೃಹತ್ ಆಗಿರ್ತಕ್ಕಂಥ ಆಕಾಶಕಾಯಗಳು ಬಂದು ಭೂಮಿಗೆ ಬಂದು ಅಪ್ಪಳಿಸ್ತಾ ಇರುವುದರಿಂದ, ಉಲ್ಕೆಗಳು ಬಂದು ಭೂಮಿಗೆ ಅಪ್ಪಳಿಸ್ತಾ ಇರುವುದರಿಂದ, ಧೂಮಕೇತುಗಳು ಬಂದು ಭೂಮಿಗೆ ಅಪ್ಪಳಿಸ್ತಾ ಇರುವುದರಿಂದ ಭೂಮಿ ಏನಾಯ್ತಪ್ಪ ಅಂತಂದ್ರ ಹಲವಾರು ವರ್ಷಗಳ ತರುವಾಯ ಅದು ವಿಕಾಸ ಹೊಂದ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ, ಆರಂಭಿಕ ಸಂದರ್ಭದಲ್ಲಿ ಭೂಮಿ ತಂಪಾಗಲಾರಂಭಿಸಿತು. ಕ್ರಮೇಣವಾಗಿ ತಂಪಾಗಲಾರಂಭಿಸಿದ ಕೂಡಲೇ ಅಲ್ಲಿ ಏನಾಯ್ತು ಅಂತಂದ್ರ, ಭೂಮಿಯು ತಂಪಾಗಲಾರಂಭಿಸಿದ ಕೂಡಲೇ ಇಲ್ಲಿ ಜ್ವಾಲಾಮುಖಿಗಳ ಪ್ರಮಾಣನೂ ಕೂಡ ಕಡಿಮೆ ಆಯಿತು. ಅದೇ ರೀತಿಯಾಗಿ ಭೂಮಿ ಯಾವಾಗ ಭೂಮಿಗೆ ಬಂದು ಜೋರಾಗಿ ಬೃಹತ್ತಾಗಿರ್ತಕ್ಕಂಥ ಆಕಾಶಕಾಯಗಳು ಬಂದು ಅಪ್ಪಳಿಸ್ತಾ ಇದ್ದಿಲ್ಲ, ಅಂತಹ ಸಂದರ್ಭದಲ್ಲಿ ಭೂಮಿಯು ಸ್ವಲ್ಪ ಓರೆಯಾಗಿ ವಾಲಿತು. ಭೂಮಿಯು ಓರೆಯಾಗಿ ವಾಲಿದ ಕೂಡಲೇ ಆಗ ಚಂದ್ರನ ಉಗಮನೂ ಆಯಿತು. ಇಂತಹ ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ ಇವೆರಡೂ ಪ್ರಕ್ರಿಯೆಗಳಿಂದ ಅಲ್ಲಿ ಭೂಮಿಯ ಮೇಲೆ ವಾಯುಗುಣ ಮತ್ತು ಹವಾಮಾನದ ಒಂದು ವಾತಾವರಣವೂ ಕೂಡ ಏನಾಯಿತು ಅಂತಂದ್ರ ನಿರ್ಮಾಣ ಆಯಿತು. ಹೀಗೆ ಭೂಮಿಯ ಮೇಲೆ ಮೊದಲು ವಾತಾವರಣ, ವಾಯುಗುಣ ಅನ್ನೋದು ಇರಲಿಲ್ಲ. ಮುಂದೆ ಈ ಎರಡು ಪ್ರಕ್ರಿಯೆಗಳು ಏನು ಅಂತಂದ್ರ ಬೃಹತ್ ಆಕಾಶಕಾಯಗಳು ಭೂಮಿಗೆ ಬಂದು ಅಪ್ಪಳಿಸುವಿಕೆ ಮತ್ತು ಭೂಮಿ ವಾಲುವಿಕೆ, ಅದೇ ರೀತಿಯಾಗಿ ಚಂದ್ರನ ಒಂದು ಉಗಮ ಆಗುವಿಕೆ, ಇವೆರಡು ಘಟನೆಗಳು ವಾಯುಗುಣ ಮತ್ತು ಹವಾಮಾನದ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಪ್ರಮುಖ ಕಾರಣ ಆಯಿತು. ಅದೇ ರೀತಿಯಾಗಿ ಭೂಮಿ ಹಲವಾರು ಮಿಲಿಯನ್ ವರ್ಷಗಳ ನಂತರ ಭೂಮಿ ಕ್ರಮೇಣವಾಗಿ ತಂಪಾಗಲಾರಂಭಿಸಿತು. ಆಗ ಏನಾಯಿತು ಅಂತಂದ್ರ ಭೂಮಿಯ ಮೇಲೆ ಜ್ವಾಲಾಮುಖಿಗಳ ಒಂದು ಪ್ರಮಾಣ, ಜ್ವಾಲಾಮುಖಿ ಹೋಗ್ತಾ ಇರುವುದರಿಂದ ಒಳಗಿನ ಜ್ವಾಲೆ ಭೂಮಿಯ ಮೇಲೆ ಬಂದು ಹರಡ್ತಾ ಇರುವುದರಿಂದ ಭೂಮಿ ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರ ಧಗಧಗೆ ಉರಿಯುವಂತಹ ಒಂದು ಬೆಂಕಿಯ ಉಂಡೆ ಇತ್ತು ಮೊದಲು. ನಂತರ ಕ್ರಮೇಣವಾಗಿ ಯಾವಾಗ ಭೂಮಿ ಮಿಲಿಯನ್ ವರ್ಷಗಳ ತರುವಾಯ ಕ್ರಮೇಣ ತಂಪಾಗಲಾರಂಭಿಸಿತು, ಅವಾಗ ಏನಾಯ್ತು ಅಂತಂದ್ರ ಆ ಭೂಮಿಯ ಮೇಲೆ ಕ್ರಮೇಣವಾಗಿ ಅಲ್ಲಿ ಏನಾಯ್ತು ಅಂತಂದ್ರ ಜ್ವಾಲಾಮುಖಿಗಳ ಸ್ಫೋಟವೂ ಕಡಿಮೆ ಆಯಿತು. ತದನಂತರ ಸ್ಫೋಟಗಳು ಕ್ರಮೇಣ ಕಡಿಮೆ ಆಗುವುದರಿಂದ ಭೂಮಿಯ ಮೇಲ್ಮೈ ಏನಾಯಿತು ಅಂತಂದ್ರ ಗಟ್ಟಿ ಶಿಲೆಯಾಗಿ ಏನಾಯಿತು? ಮಾರ್ಪಾಡ ಆಯಿತು. ಹೀಗೆ ಭೂಮಿಯ ಮೇಲ್ಮೈ ಗಟ್ಟಿ ಶಿಲೆಯಾಗಿ ಮಾರ್ಪಾಡ ಆಗುವುದನ್ನೇ ಭೂಮಿಯ ಕ್ರಸ್ಟ್ ಅಂತ ಹೇಳಿ ಕರೆಯಲಾಯಿತು. ಭೂಮಿಯ ಕ್ರಸ್ಟ್ ಅಂತ ಹೇಳಿ ಕರೆಯಲಾಯಿತು. ಹೀಗೆ ಭೂಮಿಯ ಕ್ರಸ್ಟ್ ಅಂತಂದ್ರೆ ಏನು? ಭೂಮಿಯ ಅಂದ್ರೆ ಹಲವಾರು ವರ್ಷಗಳ ತರುವಾಯ ಭೂಮಿ ಏನಾಯ್ತು? ಕ್ರಮೇಣ ತಂಪಾಗಲಾರಂಭಿಸಿತು. ಜ್ವಾಲಾಮುಖಿಗಳ ಪ್ರಮಾಣನೂ ಕಡಿಮೆ ಆಯಿತು. ಇದರಿಂದ ಏನಾಯ್ತು ಅಂತಂದ್ರೆ ಭೂಮಿಯ ಮೇಲ್ಪದರ ಏನಿರ್ತದಲ್ಲ ಅದು ಗಟ್ಟಿ ಶಿಲೆಯಾಗಿ ಏನಾಯ್ತು? ಮಾರ್ಪಾಡಾಯ್ತು. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಭೂಮಿಯ ಕ್ರಸ್ಟ್ ಅನ್ನೋದು ನಿರ್ಮಾಣ ಆಯಿತು. ಭೂಮಿಯ ಕ್ರಸ್ಟ್ ಅಂತ ಹೇಳಿ ಕರೆಯಲಾಯಿತು. ಮೇಲ್ಪದರು ಗಟ್ಟಿ ಶಿಲೆಯಾಗಿ ಮಾರ್ಪಾಡಾಗುವುದನ್ನೇ ಭೂಮಿಯ ಕ್ರಸ್ಟ್ ಅಂತ ಹೇಳಿ ಕರೆಯಲಾಯಿತು. ಹೀಗೆ ಭೂಮಿ ತಂಪಾಗುವಿಕೆಯ ಪ್ರಕ್ರಿಯೆ ಏನಾಯಿತು ಅಂತಂದ್ರ ಹಾಗೆ ಮುಂದುವರಿಯಿತು. ಭೂಮಿಯ ತಂಪಾಗುವಿಕೆಯ ಪ್ರಕ್ರಿಯೆ ಮುಂದುವರೆದ ಕೂಡಲೇ ಅದರ ಮೇಲ್ಪದರು ಎಲ್ಲ ಏನಾಗಲಿಕ್ಕಿತ್ತು ಅಂತಂದ್ರ ಗಟ್ಟಿ ಶಿಲೆಗಳಿಂದ ಕೂಡಿರ್ತಕ್ಕಂಥ ಮೇಲ್ಪದರು ತೆಗ್ಗು ದಿನ್ನುಗಳಿಂದ
ಬೆಟ್ಟಗಳು ಮತ್ತು ಕಣಿವೆಗಳು ಕೂಡ ಏನಾದಪ್ಪ ಅಂತಂದ್ರೆ ಈ ಭೂಮಿಯ ಮೇಲೆ ನಿರ್ಮಾಣ ಆಗಲಿಕ್ಕೆ ಕ್ರಮೇಣವಾಗಿ ಮಿಲಿಯನ್ ವರ್ಷಗಳ ತರುವಾಯ ಅದೇನಾಗಿತ್ತು ಅಂತಹ ಒಂದು ಸೃಷ್ಟಿ ನಿರ್ಮಾಣ ಆಯಿತು. ಬೆಟ್ಟಗಳು ಕಣಿವೆಗಳು ಏನೂ ಇರಲಿಲ್ಲ ಭೂಮಿಯ ಮೇಲೆ. ಕ್ರಮೇಣವಾಗಿ ಏನಾಯ್ತು ಅಂತಂದ್ರೆ ಭೂಮಿ ಯಾವಾಗ ತಂಪಾತ್ಲ ಅವಾಗ ಬೆಟ್ಟಗಳು ಕಣಿವೆಗಳು ಏನಾಗ್ಲಿಕ್ಕತ್ತು ಸೃಷ್ಟಿಯಾದವು. ಬೆಟ್ಟಗಳು ಕಣಿವೆಗಳು ಸೃಷ್ಟಿಯಾಗುವುದು ಈ ಒಂದು ಪ್ರಕ್ರಿಯೆಗೆ ಒಂದು ಉದಾಹರಣೆಯನ್ನು ಕೊಟ್ಟ ನೀವು ಪಠ್ಯದಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಇಲ್ಲಿ ಒಂದು ಮೋಸಂಬಿ ಹಣ್ಣನ್ನ ನೀವು ತೆಗೆದುಕೊಂಡು ಅದನ್ನ ಹಲವಾರು ದಿವಸಗಳ ಕಾಲ ಒಣಗಲು ಬಿಡ್ರಿ. ಆ ಒಣಗಲು ಬಿಟ್ಟಾಗ ಅದರ ಮೇಲಿನ ಪದರ ತೆಗ್ಗು ದಿನ್ನೆಗಳಿಂದ ಹಲವಾರು ಮಡಕೆಗಳಿಂದ ಅಲ್ಲಿ ಏನಂತದಪ್ಪ ಅಂತಂದ್ರೆ ಪರಿವರ್ತನೆ ಆಗುವುದನ್ನು ನೀವು ಗಮನಿಸ್ತೀರಿ. ಈ ಒಂದು ಪ್ರಕ್ರಿಯೆಯನ್ನ ಭೂಮಿಯ ಒಂದು ತಂಪಾಗುವಿಕೆಯ ಪ್ರಕ್ರಿಯೆಗೆ ಭೂಮಿ ತಂಪಾಗಲಾರಿಸಿದ ಮೇಲೆ ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಗೆ ನಾವು ಏನ್ ಮಾಡ್ಬೇಕಾಗ್ತತಿ, ಹೋಲಿಕೆಯನ್ನ ಮಾಡ್ಬೇಕಾಗ್ತತಿ. ಹೀಗಾಗಿ ಭೂಮಿ ಕ್ರಮೇಣ ತಂಪಾಗಲಾರಂಭಿಸಿದ ಕೂಡಲೇ ಮೇಲ್ಪದರು ಗಟ್ಟಿ ಶಿಲೆಯಾಗಿ ಅಲ್ಲಿ ಬೆಟ್ಟಗಳು ಕಣಿವೆಗಳು ನಿರ್ಮಾಣ ಆದವು. ಕ್ರಮೇಣವಾಗಿ ಭೂಮಿ ಅಂದ್ರೆ ಮೊಟ್ಟ ಮೊದಲು ಭೂಮಿಯ ಮೇಲೆ ನೀರು ಹೇಗೆ ಇತ್ತಪ್ಪ ಅಂತಂದ್ರ ಆವಿಯ ರೂಪದಲ್ಲಿ ಇತ್ತು, ಬಾಷ್ಪೀಭವನಗೊಳ್ತಾ ಇತ್ತು. ಅಷ್ಟೊಂದು ತಾಪಮಾನದಿಂದ ಭೂಮಿ ಆವರಿಸಿತ್ತು. ಹೀಗೆ ಭೂಮಿಯು ಈ ರೀತಿಯಾದಂತಹ ತಾಪಮಾನ ಕ್ರಮೇಣವಾಗಿ ಕಡಿಮೆ ಆಗಲಾರಂಭಿಸಿತು. ಆಗ ಭೂಮಿಯಲ್ಲಿರ್ತಕ್ಕಂತಹ ನೀರು ಕ್ರಮೇಣವಾಗಿ ಏನಾಯ್ತು ಅಂತಂದ್ರ ಮೋಡಗಳಾಗಿ ಪರಿವರ್ತನೆ ಆಯಿತು. ಆ ಮೋಡಗಳು ಮತ್ತೆ ಏನಾದಪ್ಪ ಅಂತಂದ್ರ ಮಳೆಯ ರೂಪದಲ್ಲಿ ಧಾರಾಕಾರವಾಗಿ ಭೂಮಿಯ ಮೇಲೆ ಸುರಿಯಲಾರಂಭಿಸಿತು. ಹೀಗೆ ಈ ಒಂದು ಪ್ರಕ್ರಿಯೆ ಮಳೆಯ ರೂಪದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಮತ್ತೆ ಅತಿಯಾದಂತಹ ದೀರ್ಘವಾಗಿರ್ತಕ್ಕಂಥ ಮಳೆ ಆಗಿರ್ಬೋದು. ಈ ಮಳೆಯಿಂದ ಅಲ್ಲಿ ಸಮುದ್ರಗಳು, ಭೂಮಿಯ ಮೇಲೆ ಸಮುದ್ರಗಳು, ಹಳ್ಳ ಕೊಳ್ಳ, ಸರೋವರ, ಹೀಗೆ ಇವೆಲ್ಲವುಗಳು ಕೂಡ ಅಲ್ಲಿ ಏನಾದವು ಅಂತಂದ್ರ ಜಲದ ಒಂದು ಮೂಲಗಳು ಕೂಡ ಈ ಭೂಮಿಯ ಮೇಲೆ ಏನಾದ್ರು ನಿರ್ಮಾಣ ಆದವು. ಈ ರೀತಿಯಾಗಿ ಜಲದ ಮೂಲಗಳು ಭೂಮಿಯ ಮೇಲೆ ಕಾಣಿಸಿಕೊಂಡು ತದನಂತರ ಅತಿಯಾದಂತಹ ಮಾರುತಗಳು ಮತ್ತು ದೀರ್ಘವಾಗಿ ಸುರಿತಕ್ಕಂತಹ ಮಳೆಯಿಂದಾಗಿ ಈ ಒಂದು ಭೂಮಿಯ ಮೇಲೆ ಅಲ್ಲಿರ್ತಕ್ಕಂತಹ ಬೆಟ್ಟಗಳು ಕಣಿವೆಗಳು ಒಡೆದು ಸವೆಯಲಾರಂಭಿಸಿದವು. ಇದರಿಂದ ಮುಂದೆ ಏನಾಯಿತು ಅಂತಂದ್ರೆ ಪ್ರಕ್ರಿಯೆ ಮಣ್ಣು, ಕಲ್ಲು, ಹೀಗೆ ಮರಳು, ಸಮುದ್ರದ ಒಂದು ತಳಗಳು ನಿರ್ಮಾಣ ಆಗಲಿಕ್ಕೆ ಪ್ರಾರಂಭವಾಯಿತು. ಈ ರೀತಿಯಾಗಿ ಭೂಮಿ ಕ್ರಮೇಣವಾಗಿ ಮಿಲಿಯನ್ ವರ್ಷಗಳ ತರುವಾಯ ಕ್ರಮೇಣವಾಗಿ ತಂಪಾಗಲಾರಂಭಿಸಿ ಜ್ವಾಲಾಮುಖಿಗಳ ಪ್ರಮಾಣವೂ ಕಡಿಮೆಯಾಗಿ ಅಲ್ಲಿ ಭೂಮಿಯ ಒಂದು ಪದರು ನಿರ್ಮಾಣ ಆಯಿತು. ಭೂಮಿಯ ಪದರು ನಿರ್ಮಾಣವಾಗಿ ಜ್ವಾಲಾಮುಖಿಗಳು ಕ್ರಮೇಣವು ಕಡಿಮೆಯಾಗಿ ಬೆಟ್ಟ ಗುಡ್ಡಗಳು ಕಣಿವೆಗಳು ಏನಾದಪ್ಪ ಅಂತಂದ್ರೆ ನಿರ್ಮಾಣ ಆದವು. ಮಳೆಯ ಪ್ರಮಾಣವೂ ಕೂಡ ಹೆಚ್ಚಾಗುತ್ತಿತ್ತು. ಮಳೆಯ ಪ್ರಮಾಣ ದೀರ್ಘಾವಧಿಯವಾಗಿ ನಡೆಯುವುದರಿಂದ, ಮಳೆ ಮಾರುತಗಳು ನಡೆಯುವುದರಿಂದ ಸಮುದ್ರ, ಸರೋವರ, ಹಳ್ಳ ಕೊಳ್ಳಗಳು ಕೂಡ ಜಲಮೂಲಗಳು ನಿರ್ಮಾಣ ಆದವು. ಅದೇ ರೀತಿಯಾಗಿ ಮಣ್ಣ, ಮರಳು, ಉಸುಕು ಅಥವಾ ಮರಳು, ಈ ರೀತಿಯಾಗಿ ಸಮುದ್ರದ ತಳಗಳು ಕೂಡ ನಿರ್ಮಾಣ ಆದವು. ಇನ್ನೂ ಕೂಡ ಭೂಮಿಯ ಮೇಲೆ ಜೀವಿಗಳು ಹುಟ್ಟಲಿಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿಲ್ಲ. ಇಲ್ಲಿಯವರೆಗೆ ಭೂಮಿಯ ಮೇಲೆ ಎಲ್ಲ ರೀತಿಯಾದಂತಹ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ನಿಸರ್ಗವು ನಿರ್ಮಾಣ ಆಯಿತು ಕ್ರಮೇಣವಾಗಿ. ಇನ್ನೂ ಕೂಡ ಇದು ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ದೀರ್ಘಾವಧಿಯವಾಗಿ ಅನುಕ್ರಮವಾಗಿ ನಿಧಾನಗತಿಯಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಹೀಗೆ ಈ ಪ್ರಕ್ರಿಯೆ ದಿಂದಾಗಿ ಈ ರೀತಿಯಾಗಿ ಭೂಮಿಯ ಒಂದು ಉಗಮ ಆಯಿತು, ವಿಕಾಸನ ಆಯಿತು. ಇಲ್ಲಿವರೆಗೂ ಇನ್ನ ಜೀವಿಯ ಒಂದು ಉಗಮ ಆಗಿಲ್ಲ, ಜೀವಿಗಳು ಕಾಣಿಸಿಕೊಂಡಿಲ್ಲ. ಎಲ್ಲಿ ಅಂತಂದ್ರೆ ಭೂಮಿಯ ಮೇಲೆ. ಹೀಗೆ ಭೂಮಿಯ ಮೇಲೆ ಜೀವಿ ಇನ್ನು ಯಾಕ ಉಗಮ ಆಗಿಲ್ಲ ಅಂತಂದ್ರ ಆ ಭೂಮಿಯ ಮೇಲೆ ಇನ್ನೂ ಕೂಡ ಜೀವಿಗಳ ಉತ್ಪತ್ತಿ ಆಗಲಿಕ್ಕೆ ಒಳ್ಳೆಯ ಒಂದು ವಾತಾವರಣ ಏನಾಗಿಲ್ಲ, ನಿರ್ಮಾಣವಾಗಿಲ್ಲ. ಕಲುಷಿತವಾಗಿರ್ತಕ್ಕಂತಹ ವಿಷಯುಕ್ತವಾಗಿರ್ತಕ್ಕಂತಹ ಒಂದು ವಾತಾವರಣ ಎಲ್ಲದಪ್ಪ ಅಂತಂದ್ರೆ ಇನ್ನೂ ಕೂಡ ಈ ಭೂಮಿಯ ಮೇಲೆ ಇದೆ. ಹೀಗಾಗಿ ಮುಂದೆ 700 ಮಿಲಿಯನ್ ವರ್ಷಗಳ ತರುವಾಯ ಅಲ್ಲಿ ಏನಾಯಿತು, ಭೂಮಿಯ ಮೇಲೆ ಜೀವಿಯ ಉಗಮ ಆಯಿತು. ಮುಂದೆ ಜೀವಿಯ ಉಗಮ ಮತ್ತು ವಿಕಾಸದ ಹಂತವನ್ನ ನಾವು ಮುಂದಿನ ಒಂದು ಭಾಗದಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿವರೆಗೆ ನಾವು ಏನಪ್ಪಾ ಅಂತಂದ್ರ ಮಾನವನ ವಿಕಸನದ ಕಥೆಯೊಳಗ ಮಾನವ ಅಥವಾ ಹ್ಯೂಮನ್ ಎಂಬ ಪದ ಯಾವ ಭಾಷೆಯಿಂದ ಬಂತು, ಯಾವ ಭಾಷೆಯಿಂದ ಬಳಕೆಗೆ ಬಂತು, ಹೋಮೋ ಪದದ ಅರ್ಥವೇನು, ಅದೇ ರೀತಿಯಾಗಿ ಭೂಮಿಯ ಉಗಮ ಮತ್ತು ವಿಕಸನದ ಕಥೆಯೊಳಗ 3 ಸಿದ್ಧಾಂತಗಳು ಬರ್ತವ. ಈ 3 ಸಿದ್ಧಾಂತಗಳಲ್ಲಿ ವೈಜ್ಞಾನಿಕ ಸಿದ್ಧಾಂತಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಿದ್ಧಾಂತ. ಈ ರೀತಿಯಾಗಿ ಭೂಮಿಯ ವಿಕಾಸ